ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಗಿಚ್ಚಿ ಗಿಲಿ ಗಿಲಿ 3 ವಿನ್ನರ್ ಆದಂಥ ಹುಲಿ ಕಾರ್ತಿಕ್ ಅಭಿಮಾನಿಗಳಿಗೆ ಈಗ ದೊಡ್ಡ ಒಂದು ಸಿಹಿ ಸುದ್ದಿ ಸಿಕ್ಕಿರುವಂಥದ್ದು. ಈತ ನೇರ ಬಿಗ್ ಬಾಸ್ ಕನ್ನಡ ಸೀಸನ್ 11 ಶೋಗೆ ಎಂಟ್ರಿ ಕೊಡ್ತಾರ ಅನ್ನುವಂಥ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಹಾಗಾಗಿ ಹುಲಿ ಕಾರ್ತಿಕ್ ಬಿಗ್ ಬಾಸ್ ಸೀಸನ್ 11ಕ್ಕೆ ಎಂಟ್ರಿ ಕೊಡೋದಕ್ಕೆ ಒಪ್ಕೊಂಡಿದ್ದಾರಾ? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮ ಮುಗಿಯುತ್ತಿದ್ದ ಹಾಗೆ ಬಹುಶಃ ನಿಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು, ಗಿಚ್ಚಿ ಗಿಲಿ ಗಿಲಿ 3C ಹೊಸ ಸೀಸನ್ ಚಾಲನೆಯನ್ನ ನೀಡಲಾಯಿತು. ಈಗ ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮ ಇನ್ನೇನು ಕೆಲವೇ ದಿನಗಳಲ್ಲಿ ಶುರುವಾಗುತ್ತೆ. ಸೊ ಹೀಗಿರುವಾಗಲೇ ಗಿಚ್ಚಿ ಗಿಲಿ ಗಿಲಿ 3 ಅಂದರೆ ಸೀಸನ್ 3 ಶೋ ಅಂತ್ಯವಾಗಲೇಬೇಕು. ಈಗಾಗಲೇ ಗಿಚ್ಚಿ ಗಿಲಿ ಗಿಲಿ 3 ಗ್ರ್ಯಾಂಡ್ ಫಿನಾಲೆ ಕೂಡ ನಡೆದಿದೆ. ಸೊ ಯಾರು ವಿನ್ನರ್ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಾಗಿರುವಂಥದ್ದು. ಹುಲಿ ಕಾರ್ತಿಕ್ ವಿನ್ನರ್ ಪಟ್ಟವನ್ನು ಪಡ್ಕೊಂಡಿರುವಂಥದ್ದು. ಸೊ ಈ ಪ್ರಶ್ನೆಗೆ ನಿಖರ ಉತ್ತರ ಕೂಡ ಸಿಕ್ಕಿರುವಂಥದ್ದು. ಅದಕ್ಕಿಂತ ಮುಂಚೆ ಸಾಕಷ್ಟು ಜನ ಹುಲಿ ಕಾರ್ತಿಕ್ ವಿನ್ನರ್ ಆಗ್ತಾರ ಅನ್ನುವಂಥ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಗಳು ಹರಿದಾಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಗ್ರ್ಯಾಂಡ್ ಫಿನಾಲೆಯಲ್ಲಿ ಉತ್ತರ ಕೂಡ ಸಿಕ್ತು. ಗಿಚ್ಚಿ ಗಿಲಿ ಗಿಲಿ ಕಾರ್ಯಕ್ರಮದ ಸೀಸನ್ 3ಯ ವಿನ್ನರ್ ಗೆಲುವಿನ ಒಂದು ಪಟ್ಟವನ್ನು ಪಡ್ಕೊಂಡಿರುವಂಥದ್ದು ಹುಲಿ ಕಾರ್ತಿಕ್. ಯಾವುದೇ ಪಾತ್ರವನ್ನು ಕೊಟ್ಟರೂ ಕೂಡ ನೀರು ಕುಡಿದಷ್ಟೇ ಸಲೀಸಾಗಿ ನಿಭಾಯಿಸಿ ಎಲ್ಲರನ್ನ ಕೂಡ ನಗೆಗಡ್ಲಲ್ಲಿ ತಿಳಿಸುವಂಥ ಅದ್ಭುತ ಕಾಮಿಡಿ ಟೈಮಿಂಗ್ ಅನ್ನು ಹೊಂದಿರುವಂಥ ಕಲಾವಿದ ಅಂತಂದರೆ ಅದು ಹುಲಿ ಕಾರ್ತಿಕ್. ಸೊ ಗಿಚ್ಚಿ ಗಿಲಿ ಗಿಲಿ ಕಾರ್ಯಕ್ರಮದಲ್ಲಿ ಹುಲಿ ಕಾರ್ತಿಕ್ ಗೆಲುವಿನ ನಗೆಯನ್ನು ಬೀರಿದ್ದಾರೆ. ಹುಲಿ ಕಾರ್ತಿಕ್ ಬಗ್ಗೆ ಹೇಳೋದಾದರೆ ಈತ ಮೂಲತಃ ಶಿವಮೊಗ್ಗದವರು, ತೀರ್ಥಹಳ್ಳಿಯ ಚಿಕ್ಕಳ್ಳಿ ಅನ್ನುವಂಥಲ್ಲಿ ಹುಟ್ಟಿ ಬೆಳೆದವರು ಹುಲಿ ಕಾರ್ತಿಕ್. ಸದ್ಯ ಇವರಿಗೆ 30 ವರ್ಷ ವಯಸ್ಸು. ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂಥ ಹುಲಿ ಕಾರ್ತಿಕ್ಗೆ ತಾಯಿಯೇ ಪ್ರಪಂಚ. SSLC ಪರೀಕ್ಷೆಯಲ್ಲಿ ಫೇಲ್ ಆದ ಹುಲಿ ಕಾರ್ತಿಕ್ ಹೊಟ್ಟೆಪಾಡಿಗಾಗಿ ಮಾಡದ ಕೆಲಸ ಇಲ್ಲ. ಅಂದರೆ ಗಾರೆ ಕೆಲಸ ಮಾಡಿರುವಂಥ ಹುಲಿ ಕಾರ್ತಿಕ್ ಪಂಚರ್ ಶಾಪ್ ಆಗಿರ್ಬೋದು, ವೆಲ್ಡಿಂಗ್ ಶಾಪ್ ಆಗಿರ್ಬೋದು, ಐಸ್ ಕ್ರೀಮ್ ಪಾರ್ಲರ್ನಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದಾಗ ಪಬ್ಲಿಕ್ ಟಾಯ್ಲೆಟ್ ಕೂಡ ಕ್ಲೀನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೊಟ್ಟೆ ಪಾಡಿಗಾಗಿ ಹೋಟೆಲ್ನಲ್ಲಿ ಟೇಬಲ್ ಕ್ಲೀನ್ ಕೂಡ ಮಾಡಿ ಪಾತ್ರೆಯನ್ನ ಕೂಡ ತೊಳೆದಿದ್ದು ಉಂಟು. ಸೊ ಹುಲಿ ಕಾರ್ತಿಕ್ಗೆ ಕೈ ಹಿಡಿದಿದ್ದು ಮಾತ್ರ ಕಲೆ. ನಾಟಕ ನಟನೆಯಲ್ಲಿ ಅಪಾರ ಆಸಕ್ತಿಯನ್ನ ಹೊಂದಿದ್ದಂಥ ಹುಲಿ ಕಾರ್ತಿಕ್ ಮಜಾ ಭಾರತ ಆಗಿರ್ಬೋದು, ಗಿಚ್ಚಿ ಗಿಲಿ ಗಿಲಿ ಶೋಗಳ ಮೂಲಕ ಜನಪ್ರಿಯತೆಯನ್ನ ಪಡಿತಾರೆ. ಈಗ ಹುಲಿ ಕಾರ್ತಿಕ್ ಅನ್ನುವಂಥ ಹೆಸರು ಕೇಳಿದ್ರೆ ಸಾಕು ಎಲ್ಲರೂ ಕೂಡ ನಗ್ತಾರೆ. ಅಷ್ಟರ ಮಟ್ಟಿಗೆ ಹುಲಿ ಕಾರ್ತಿಕ್ ತನ್ನ ಒಂದು ನಗುವಿನ ಒಂದು ಇದನ್ನ ಎಲ್ರಿಗೂ ಕೂಡ ಹಂಚಿರುವಂಥದ್ದು. ಹುಲಿ ಕಾರ್ತಿಕ್ ಅನ್ನುವಂಥ ಹೆಸರು ಕೇಳಿದ್ರೆ ಎಲ್ರಿಗೂ ಕೂಡ ಈತ ಯಾರು ಅನ್ನುವಂಥದ್ದು ಗೊತ್ತಿರುವಂಥದ್ದು. ಕರುನಾಡ ಜನರಿಗೆ ಹುಲಿ ಕಾರ್ತಿಕ್ ತುಂಬಾ ಅಚ್ಚುಮೆಚ್ಚು. ಸೊ ಟಗರು ಪಲ್ಯ, ತ್ರಿವಿಕ್ರಮ ಮುಂತಾದ ಸಿನಿಮಾಗಳಲ್ಲೂ ಕೂಡ ಹುಲಿ ಕಾರ್ತಿಕ್ ನಟನೆಯನ್ನ ಮಾಡಿದ್ದಾರೆ. ಇನ್ನು ರಿಯಲ್ ಒಂದು ವಿಚಾರದ ಬಗ್ಗೆ ಹೇಳೋದಾದ್ರೆ, ಬಿಗ್ ಬಾಸ್ ಮನೆ ಬಂದ ಮೇಲೆ ಅಲ್ಲಿ ತಮಾಷೆ ಕೂಡ ಇರಲೇಬೇಕು. ಒಳ್ಳೆ ಕಾಮಿಡಿ ಟೈಮಿಂಗ್ ಹೊಂದಿರುವಂತಹ ಪ್ರತಿಭೆಗಳು ಬಿಗ್ ಬಾಸ್ ಮನೆಯಲ್ಲಿ ಲಾಕ್ ಆದ್ರೆ ವೀಕ್ಷಕರಿಗೆ ಮನೋರಂಜನೆ ಸಿಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಲಾಸ್ಟ್ ಟೈಮ್ ಮಂಜು ಪಾವಗಡ ಆಗಿರ್ಬೋದು ಅಥವಾ ತುಕಾಲಿ ಸಂತು ಆಗಿರ್ಬೋದು, ಹೀಗೆ ಸಾಕಷ್ಟು ಜನ ಕಾಮಿಡಿಯನ್ ಬಂದಿದ್ರು. ಸೊ ಬಿಗ್ ಬಾಸ್ ಸೀಸನ್ 11ಕ್ಕೆ ಯಾವ ಕಾಮಿಡಿಯನ್ ಬರಬಹುದು ಅನ್ನೋದಕ್ಕೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಶುರುವಾಗಿದೆ. ಸೊ ಮಜಾ ಭಾರತ ಕೋಟಾದಿಂದ ಮಂಜು ಪಾವಗಡ, ವಿನೋದ್ ಗೊಬ್ರಗಾಲ ಬಿಗ್ ಬಾಸ್ ಸೀಸನ್ ಮನೆಯನ್ನ ಪ್ರವೇಶಿಸಿದ್ರು. ಈ ಬಾರಿ ಬಿಗ್ ಬಾಸ್ ಮನೆ ಸೇರ್ತಾರ ಹುಲಿ ಕಾರ್ತಿಕ್ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಸೊ ಮೂಲಗಳ ಪ್ರಕಾರ ಸೆಪ್ಟೆಂಬರ್ ಅಂತ್ಯದ ವೇಳೆಗೆ ಅಥವಾ ಅಕ್ಟೋಬರ್ ಆರಂಭದ ವೇಳೆಗೆ ಬಿಗ್ ಬಾಸ್ ಕನ್ನಡ 11 ಶುರುವಾಗುತ್ತೆ. ಸೊ ಹಾಗಾಗಿ ಈ ಒಂದು ಗಿಚ್ಚಿ ಗಿಲಿ ಗಿಲಿ ಸೀಸನ್ 3ಯ ವಿನ್ನರ್ ಆಗಿರುವಂಥ ಹುಲಿ ಕಾರ್ತಿಕ್ ಬಿಗ್ ಬಾಸ್ಗೆ ಎಂಟ್ರಿ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಂತೂ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ, ಹುಲಿ ಕಾರ್ತಿಕ್ ಬಿಗ್ ಬಾಸ್ ಮನೆಗೆ ಹೋಗಬೇಕು ಅನ್ನುವಂಥದ್ದು. ಸೊ ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 11ಕ್ಕೆ ಹುಲಿ ಕಾರ್ತಿಕ್ ಎಂಟ್ರಿ ಕೊಡ್ತಾರಾ ಅಥವಾ ಬೇರೆ ಯಾವ ಕಾಮಿಡಿಯನನ್ನು ನೀವು ನೋಡೋದಕ್ಕೆ ಇಷ್ಟಪಡ್ತೀರಾ? ಈ ಹಿಂದಿನ ಸೀಸನಲ್ಲಿ ಯಾವ ಕಾಮಿಡಿಯನ್ ನಿಮಗೆ ಇಷ್ಟ ಆಗಿದ್ರು? ಯಾವ ನಟ ನಟಿಯರು ಈ ಬಾರಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಬೇಕು, ಯಾರು ಕೊಡಲೇಬಾರ್ದು? ನಿಮ್ಮ ಅಭಿಪ್ರಾಯ ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಬಿಗ್ ಬಾಸ್ ಬಗ್ಗೆ ಸಾಕಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.